ಓಂ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಭಿದ್ರವತ್ ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಇವತ್ತು ಗರ್ಭಾಸನ ಅನ್ನೋದನ್ನು ನೋಡೋಣ. ಇದು ಭಗವದ್ಗೀತೆಯಲ್ಲೇ ಬರುವಂತಹ ಒಂದು ಆಸನ. ಗರ್ಭದಲ್ಲಿ ಶಿಶು ಹೇಗಿರ್ತದೆ? ಮಂಡಿ ಮಡಿಸ್ಕೊಂಡಿರುತ್ತೆ, ಮಂಡಿಗಳ ಮಧ್ಯೆ ತಲೆ ಇಟ್ಕೊಂಡಿರುತ್ತೆ, ಎರಡು ಕೈಗಳನ್ನ ಅದರ ಕಿವಿಗಳ ಹತ್ರ ಇಟ್ಕೊಂಡಿರುತ್ತೆ, ತಲೆಗೆಳಗಾಗಿರುತ್ತೆ. ಆದರೆ ಇಲ್ಲಿ ನಾವು ತಲೆಗೆಳಗಾಗೋದಿಲ್ಲ, ಹುಕ್ಕುರಿಗಾಲಲ್ಲಿ ಕೂತ್ಕೋಬೇಕಾಗತ್ತೆ. ಇದು ಗರ್ಭಾಸನ. ಯಾದಕ್ಕೆ ಗರ್ಭಾಸನ ಅಂತಂದ್ರೆ ಯಾಕೆ ಮಾಡಬೇಕು ಅಂದರೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅಂದರೆ ಅದು ಇಲ್ಲಿರೋರಿಗೆ ಸ್ವಲ್ಪ ಸಾಮಾನ್ಯವಾಗಿ ಅರ್ಥವಾಗೋದಿಲ್ಲ. ಈ ಚಳಿ ಪ್ರದೇಶ ಹಿಮಾಲಯ ಅಂತ ಕಡೆ ಸಾಧನೆ ಮಾಡಬೇಕಾದ್ರೆ ಈ ಆಸನವನ್ನು ಮಾಡ್ತಾರೆ. ಅಥವಾ ಹಳ್ಳಿ ಕಡೆ ಚಳಿನಲ್ಲಿ ಬೆಂಕಿ ಕಾಯಿಸ್ಕೋಬೇಕಾದ್ರೆ ಅಥವಾ ಒಂದು ಕಡೆ ಕೂತ್ಕೋಬೇಕಾದ್ರೆ ಕುಕ್ಕುರ್ಗಾಲಲ್ಲಿ ಈಗ ನಾ ಹೇಳಿದ್ನಲ್ಲ, ಇದೇ ಒಂದು ಪೋಸ್ಚರಲ್ಲಿ ಸಾಮಾನ್ಯ ಹಳ್ಳಿಗರು ಕೂತ್ಕೋತಾರೆ. ಯಾದಿಗೆ ಕೂತ್ಕೋತಾರೆ ಅಂತಂದ್ರೆ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಅದು ದೇಹದಲ್ಲಿ ಉಷ್ಣತೆಯನ್ನು ಸ್ವಲ್ಪ ಜಾಸ್ತಿ ಮಾಡ್ತದೆ. ಯಾವಾಗ ನಮ್ಮ ದೇಹದಲ್ಲಿ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗ್ತದೆ, ಹೀಟ್ ಜಾಸ್ತಿ ಆಗ್ತದೆ. ಹೀಟ್ ಅಂದರೆ ಕೆಲವು ತಿಂದರೆ ಉಷ್ಣ, ಕೆಲವು ತಿಂದರೆ ಶೀತ, ಆ ರೀತಿ ಅಲ್ಲ. ಇದು ತಾಪಮಾನ, ಶಾಖ ಅಧಿಕವಾಗ್ತದೆ. ಇದನ್ನು ಮಾಡಿದ್ರೆ ಏನಾಗ್ತದೆ? ಹೊರಗಡೆ ಇರುವ ವಾತಾವರಣಕ್ಕೆ ನಾವು ಹೊಂದ್ಕೋಬಹುದಾಗತ್ತೆ. ಅದೇನೇ ಎಕ್ಸ್ಟ್ರಿಮಿಟಿ ಇದ್ರೂ ಕೂಡ, ಈವನ್ ಹೊರಗಡೆ ಸೆಕೆ ಇರ್ಬೋದು, ಮಳೆ ಇರ್ಬೋದು, ಚಳಿ ಇರ್ಬೋದು, ನಮ್ಮ ದೇಹದಲ್ಲಿ ಟೆಂಪರೇಚರ್ ಜಾಸ್ತಿ ಆದರೆ ನಮಗೆ ಒಂದು ಹಿತವಾಗುತ್ತೆ. ಅಂದರೆ ಶಾಖವೇ ನಮ್ಮ ದೇಹಕ್ಕೆ ಹಿತ. ಈ ರೀತಿ ಮಾಡಿದಾಗ ಅದು ಒಂದು ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಏನು? ಇಡ ಮತ್ತು ಪಿಂಗಳ ನಾಡಿ ಪೂತ್ಕಾರಗೊಳ್ಳುತ್ತೆ. ಅಂದರೆ ನಮ್ಮ ಸ್ಪೈನಲ್ ಕಾರ್ಡು ಬಲಭಾಗದಲ್ಲಿ ಪಿಂಗಳ, ಎಡಭಾಗದಲ್ಲಿ ಇಡ. ಅಂದರೆ ಋಣಾತ್ಮಕ ಮತ್ತು ಧನಾತ್ಮಕ ಎರಡು ರೀತಿಯಾದ ಶಕ್ತಿಗಳು ಪ್ರವಾಹನ ಇರ್ತದೆ. ಅವುಗಳು ಪೂತ್ಕಾರ, ಹಾವು ಹೇಗೆ ಪೂತ್ಕರಿಸುತ್ತೆ ಆ ಥರ ಪೂತ್ಕಾರ ಮಾಡುತ್ತೆ. ಆ ರೀತಿ ಪೂತ್ಕಾರ ಮಾಡೋದ್ರಿಂದ ದೇಹದಲ್ಲಿ ಶಾಖ ಉತ್ಪನ್ನ ಆಗುತ್ತೆ. ಶಾಖ ಅತಿಯಾದ ಏನಾಗುತ್ತೆ ಹೇಳಿ? ಯಾವುದೇ ವಸ್ತುವಿಗೆ ಅತಿಯಾದ ಶಾಖ ಕೊಟ್ಟರೆ ಏನಾಗುತ್ತೆ? ಉರಿದು ಬೂದಿಯಾಗಿ ಹೋಗುತ್ತೆ. ಅಂದರೆ ಭಸ್ಮವಾಗಿ ಬಿಡುತ್ತೆ. ಭಸ್ಮೋಪನಿಷತ್ ಅಂತಲೇ ಇದೆ. ಅದನ್ನೇ ವಿಭೂತಿ ಅಂತಲೂ ಹೇಳೋದಿದೆ. ಕನ್ನಡದಲ್ಲಿ ಅದನ್ನು ಬೂದಿ ಅಂತ ಹೇಳ್ತಾರೆ. ಆದರೆ ವೇದದಲ್ಲಿ ಶಾಖದಿಂದ ಉತ್ಪನ್ನವಾಗಿ ಯಾವುದು ಭಸ್ಮವಾಗ್ತದೆ ಅದಕ್ಕೆ ಬಹಳ ಏನಿದೆ, ಮಹತ್ವ ಇದೆ. ವಿಭೂತಿ ಯೋಗ ಅಂದರೆ ಯಾವುದು ಭಸ್ಮವಾಗಿದ್ದು ಯಾವ ರೀತಿ ಇರ್ತದೆ? ಬೆಂಕಿ ಎಲ್ಲವನ್ನ ಸುಡುತ್ತೆ, ಆದ್ರೆ ಬೂದಿಯನ್ನ ಸುಡಕ್ಕಾಗ್ತದ? ಅಗ್ನಿ ಎಲ್ಲವನ್ನ ಸುಡುತ್ತದೆ ಶಾಖದಿಂದ, ಆದರೆ ಭಸ್ಮವನ್ನು ಸುಡಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಭಸ್ಮರೂಪಿಯಾದ ಮನುಷ್ಯನ ಯಾವ ಶಾಖವೂ ಏನು ಮಾಡೋಕ್ಕಾಗೋದಿಲ್ಲ ಅಂತಂದ್ಮೇಲೆ ಈ ಜಗತ್ತಲ್ಲಿ ಯಾವುದು ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಈ ಭಸ್ಮ ವಿಭೂತಿ ಅಂತಂದ್ರೆ ವಿಶೇಷವಾದ ಭೂತಿ, ಅನುಭೂತಿ, ವಿಶೇಷವಾದ ಅನುಭೂತಿಯೇ ವಿನಃ ಇದು ಬೂದಿ ಅಲ್ಲ.
ಬಟ್ ಹೇಳೋದಕ್ಕೆ ಇಲ್ಲಿ ಬೇರೆ ಕಂಪೇರ್ ಮಾಡೋದಕ್ಕೆ ಏನು ವಿಚಾರ ಇಲ್ಲ. ಆ ಕಂಪೇರ್ ಮಾಡಿ ಹೇಳಬೇಕು ಅಂದರೆ ಸೌದೆಯಲ್ಲಿ ಭತ್ತದ ಹೊಟ್ಟೋ ಮೊನ್ನೇನೋ ಒಂದು ಸುಟ್ಟು ಉರಿದು ಕಡೆಯಲ್ಲಿ ಏನು ಉಳ್ಕೊಳತ್ತೆ, ಬೂದಿ ಉಳ್ಕೊಳತ್ತಲ್ಲ, ಅದೇ ಭಸ್ಮ ಅಂತ ಹೇಳ್ತಾರೆ. ಆದರೆ ಉಪನಿಷತ್ತೇ ಇದೆ, ಉಪನಿಷತ್ತಲ್ಲಿ ಬೇರೆ ವಿಚಾರಗಳಿದೆ. ಅಂದರೆ ಆ ರೀತಿಯಲ್ಲಿ ಅದೇ ಅಲ್ಲ, ಆ ರೀತಿಯಲ್ಲಿ ಅಂದರೆ ಭಸ್ಮದಲ್ಲಿ ಅಣುಗಳೇ ಕಾಣಿಸುವುದಿಲ್ಲ. ಉಪನಿಷತ್ತುಗಳು ವೇದಗಳೇನು ಹೇಳ್ತವೆ ಅಂದರೆ ಅಣುವಿಗಿಂತನೂ ಚಿಕ್ಕದಾದದ್ದೇ ಅಣು, ಅಣುವಿಗಿಂತನೂ ಚಿಕ್ಕದಾದ ಎಕ್ಸಿಸ್ಟೆನ್ಸ್ ಇದೆ ಅಂದರೆ ಅದು ಭಸ್ಮ. ಅಂದರೆ ಸಾಧನೆ ಮಾಡ್ತೀನಿ ಅನ್ನೋ ಹೊರಡೋನು ದ್ವಂದ್ವಗಳ ಮಧ್ಯದಲ್ಲಿ ಏಕಾಂಗಿಯಾಗಿ ನಿಂತ್ಕೋಬೇಕಾಗ್ತದೆ. ದ್ವಂದ್ವಗಳ ಮಧ್ಯದಲ್ಲಿ ಏಕಾಂಗಿಯಾಗಿ ನಿಂತ್ಕೋಬೇಕಾಗ್ತದೆ. ಇಲ್ಲಿ ಎಲ್ಲ ಕಡೆನೂ ದ್ವಂದ್ವ. ನಾವೇನೋ ಮಾಡ್ತೀವಿ ಅಂತ ಹೊರಟ್ರೆ ಅದಕ್ಕೆ ಸರಿ ಅನ್ನೋರು ಕೆಲವರು, ತಪ್ಪು ಅನ್ನೋರು ಕೆಲವರು, ಅದಲ್ಲ ಅನ್ನೋರು ಕೆಲವರು. ಆದರೆ ಏನೇ ಮಾಡಕ್ಕೆ ಹೋಗಿ ಪರ ವಿರೋಧ, ಅನುಮಾನ, ಪ್ರೋತ್ಸಾಹ, ಸರಿ ತಪ್ಪು, ಈ ಥರ ಎಲ್ಲದಕ್ಕೂ ಬರ್ತದೆ. ಜೀವನದಲ್ಲಿ ಎಲ್ಲ ವಿಚಾರಕ್ಕೂ ಬರ್ತದೆ. ಇದು ಮಾಡಿದ್ರೆ ಸರಿ ಇತ್ತು, ನೀನು ಹಾಗೆ ಮಾಡಬಾರ್ದಾಗಿತ್ತು ಅಂತಲೂ ಹೇಳ್ತಾರೆ. ನೀವು ಹಾಗಂತ ಅದನ್ನು ಮಾಡೋಕ್ಕೆ ಹೋದರೆ ಅದಲ್ಲ ಇನ್ನೊಂದು ಅಂತಾರೆ. ಈ ರೀತಿ ಸಾಧಕನಿಗೆ ಏನಾಗ್ಬಿಡುತ್ತೆ, ದ್ವಂದ್ವ. ಜೊತೆಗೆ ನಮ್ಮ ಭಾರತೀಯ ವೇದ ವಿಜ್ಞಾನದಲ್ಲಿ ಏನಾಗಿದೆ, ಇದು ಕೋಟ್ಯಾಂತರ ವರ್ಷಗಳಿಂದ ಡೆವಲಪ್ ಆಗಿ ಬಂದಿರೋದ್ರಿಂದ ಹಲವಾರು ರೀತಿಯಾದ ಸಾಧನೆಗಳು, ಹಲವಾರು ರೀತಿಯಾದ ಮಾರ್ಗಗಳು, ಅದಕ್ಕೆ ಹಲವಾರು ರೀತಿಯಾದ ದರ್ಶನಗಳು, ಹೇಳಿಕೆಗಳು, ಮಂತ್ರಗಳು, ತಂತ್ರಗಳು. ಬ್ರಹ್ಮ ಒಂದೇ ಅಂತ ಹೇಳಿದ್ರೆ ಬ್ರಹ್ಮವನ್ನು ಪಡೆಯುವಂಥ ಮಾರ್ಗಗಳು ಹಲವು. ಶಿವ ಅಂತ ಒಬ್ಬನೇ ಅಂತ ಹೇಳಿದ್ರು ಅವನನ್ನು ಸಾಧಿಸುವಂಥ ಮಾರ್ಗಗಳು ಹಲವು. ಹರಿ ಅಂತ ಹೇಳಿದ್ರೆ ಅದೇ ಮಾರ್ಗಗಳು ಹಲವು. ಯಾವುದನ್ನೇ ತಗಳಿ ಒಂದೇ ಮಾರ್ಗ ಅಂತ ಇಲ್ಲ. ಇದು ಬಹಳ ಒಂದು ಪ್ರಾಬ್ಲಮೆಟಿಕ್. ಆಗ ಏನಾಗಬೇಕು, ದ್ವಂದ್ವಗಳನ್ನು ಮೀರಬೇಕು. ಅಂದರೆ ನಾವು ನಿರ್ಧಾರ ಮಾಡಬೇಕು, ನಮ್ಮ ಅನುಕೂಲಕ್ಕೆ ಯಾವುದು, ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ಪರಿಸ್ಥಿತಿಗೆ ಯಾವುದು ಮಾರ್ಗ ಸರಿ, ಯಾವ ಸಾಧನೆ ಸರಿ, ಯಾವ ಸಾಧನೆಗೆ ಯಾವ ಮಾರ್ಗ ಸರಿ, ಅದಕ್ಕೆ ಯಾವ ದರ್ಶನ ಸರಿ, ಯಾವ ಮಾರ್ಗದರ್ಶನ ಸರಿ, ಯಾವ ಗುರು ಸರಿ, ಯಾವ ಜಾಗ ಸರಿ, ಎಲ್ಲವನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ಅಂದರೆ ದ್ವಂದ್ವಗಳ ಮಧ್ಯದಲ್ಲಿ ನಿಂತ್ಕೋಬೇಕು. ಇಲ್ಲಿ ಅರ್ಜುನಂಗೇನಾಗಿತ್ತು, ಎರಡು ಸೇನೆಗಳ ನಡುವೆ ನಿಂತುಬಿಟ್ಟಿಯಾನೆ. ಅವನಿಗೆ ದ್ವಂದ್ವ ಕಾಡ್ತಾ ಇದೆ ನೋಡಿ. ಅವನು ಇಡೀ ಜೀವಮಾನ ತನ್ನನ್ನು ತಾನು ರೆಡಿ ಮಾಡ್ಕೊಂಡ. ಅಂದರೆ ತಪಸ್ಸುಗಳನ್ನು ಮಾಡ್ದ, ಸಂಚಾರ ಮಾಡ್ದ, ಆ ಲೋಕಕ್ಕೆ ಹೋದ, ಈ ಲೋಕಕ್ಕೆ ಹೋದ, ಶಿವನ ಜೊತೆಗೆ ಗುದ್ದಾಡ್ದ, ಇಂದ್ರನ ಜೊತೆ ಹೋದ, ಶಾಪಗಳು ತಗೊಂಡ, ವರಗಳು ತಗೊಂಡ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ. ಪ್ರತಿ ಕ್ಷಣವೂ ಅವನು ಆ ಒಂದು ಯುದ್ಧದ ಕ್ಷಣಕ್ಕಾಗಿಯೇ ಅವನು ತನ್ನನ್ನು ತಾನು ರೆಡಿ ಮಾಡಿಕೊಂಡ. ಅಷ್ಟೆಲ್ಲ ಪ್ರಿಪೇರ್ ಆದವನು ಈಗ ಅದನ್ನು ಉಪಯೋಗಿಸುವ ಸಮಯ ಬಂದಿದೆ. ಅಲ್ಲಿ ಅಳುಕು, ಅಯ್ಯೋ ನಮ್ಮ ಕಡೆಯವರಲ್ಲ ಅನ್ನೋ ಒಂದು ಮೋಹ. ಎಲ್ಲರೂ ಅವನ ಬಂಧು ಬಾಂಧವರೇ, ನೆಂಟರಿಷ್ಟರೇ, ಮಿತ್ರರೇ. ಅವನಿಗೆ ಶತ್ರು ಅಂತ ಯಾರು ಗೋಚರವೇ ಆಗ್ತಾ ಇಲ್ಲ. ಅಂಥ ಮಹಾನ್ ಸಾಧಕ ಫಲ ಬರುವ ಸಮಯದಲ್ಲಿ ದ್ವಂದ್ವದಲ್ಲಿ ಸಿಕ್ಕಿಬಿಡ್ತಾನೆ. ಹಾಗಾಗಿ ಕೃಷ್ಣ ಇದನ್ನು ಬೋಧನೆ ಮಾಡ್ತಾ ಇದ್ದಾನೆ. ಅದು ಅವನ ಆ ಪರಿಸ್ಥಿತಿಗೆ. ಬಟ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕೇವಲ ಕಥೆ ರೂಪಕ್ಕಲ್ಲ, ನಮಗೂ ಕೂಡ, ನಮ್ಮ ಜೀವನದಲ್ಲೂ ಇದೇ ರೀತಿ ತೊಂದರೆಗಳು ಬರ್ತದೆ. ಯಾವ ವಿಚಾರ ತಗೊಳ್ಳಿ, ಒಂದು ಸೈಡ್ ತಗೊಂಡ್ವಿ, ಸರಿ ಅಂತಲೇ ತಗೊಂಡ್ವಿ, ಆಮೇಲೆ ತಪ್ಪು ಕಾಣುತ್ತೆ. ಅಥವಾ ತಪ್ಪು ಇದು ಅಂತ ಬಿಟ್ಟಿದ್ವಿ, ಅದು ಆಮೇಲೆ ಅಯ್ಯೋ ಅಂತ ಕೈ ಹೆಚ್ಚಿಕೊಳ್ಳೋಂಗಾಗ್ತದೆ. ಯಾವುದನ್ನೇ ತಗೊಳ್ಳಿ ಆ ಥರ ಆಗ್ತದೆ. ಹಾಗಾಗಿ ಅಲ್ಲಿ ಭಸ್ಮವಾಗಬೇಕು. ಆದರೆ ನಮ್ಮ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡ್ಕೋಬೇಕು, ಶಾಖವನ್ನು ತೀಕ್ಷ್ಣವಾಗಬೇಕು, ಅಣುವಿಗಿಂತಲೂ ಸೂಕ್ಷ್ಮವಾಗಿ ಭಸ್ಮದ ರೂಪವಾಗಬೇಕು.
ಆಗ ದ್ವಂದ್ವಗಳ ಮಧ್ಯದಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗ್ತದೆ ಅನ್ನೋದು ಇಲ್ಲಿ ಕೃಷ್ಣನ ನಿಲುವಾಗಿದೆ. ಈ ಆಸನವನ್ನು ಯಾರಿಗೆ ಆಸಕ್ತಿ ಇದೆ ಅವರಿಗೆ ಹೇಳಿಕೊಡಲಾಗ್ತದೆ. ಆ ಆಸನವನ್ನು ಮಾಡ್ತಾ ಅದು ಅವರಿಗೆ ಗೊತ್ತಾಗ್ತದೆ, ಮಾಡ್ಬೇಕಾದ್ರೆ ಕಷ್ಟ, ಇದು ಮಾಡಿದ್ಮೇಲೆ ಗೊತ್ತಾಗ್ತದೆ ಎಷ್ಟು ನಿಖರವಾಗಿ ಹೇಳಿದ್ದಾರೆ ಅಂತಂತ. ಆ ಅನುಭವ ಸ್ವಂತವಾದಲ್ಲಿ ತಗೋಬೇಕೇ ವಿನಃ ಅದಕ್ಕೆ ಸಾಕ್ಷಿ ಪುರಾವೆಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಅರ್ಥದಲ್ಲಿ ತ್ರಿವಿಧಾ ಭವತಿ ಅಂತ ಒಂದು ಶ್ಲೋಕ ಆರಂಭ ಆಗ್ತದೆ. ಇಲ್ಲೇನು, ಒಂದು ನಿಮಿಷ ಆ ಶ್ಲೋಕ ನೋಡೋಣ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು ಅಂತ ಈ ಒಂದು ಶ್ಲೋಕ ಹೇಳ್ತಾ ಇದೆ. ಇದು ಭಗವದ್ಗೀತೆಯಲ್ಲಿ ಬರ್ತದೆ. ಈ ಒಂದು ಸಂಬಂಧದಲ್ಲಿ ಈ ಶ್ಲೋಕವನ್ನು ನೋಡೋಣ. ತ್ರಿವಿಧಾ ಭವತಿ ಅಂದ್ರೆ 3 ವಿಧಗಳ ಪ್ರಕಟಣೆ ಇದೆಯಪ್ಪ. ಆ 3 ರೀತಿಯಾದ ಪ್ರಕಟಣೆಗಳೇ, ಅವುಗಳ ತೀಕ್ಷ್ಣ ಸ್ವರೂಪಗಳೇ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಅಂತ 3 ರೀತಿಯಲ್ಲಿ ಇರ್ತದೆ. ಇದನ್ನ 3 ವಿಭಾಗಗಳನ್ನ ಮಾಡಿ ಹೇಳ್ಕೊಂಡು ಹೋಗಿದ್ದಾರೆ. ಅಂದ್ರೆ ಇವು ಅಣುವಿಗಿಂತಲೂ ಸೂಕ್ಷ್ಮ ಸ್ವರೂಪವಾಗಿರ್ತದೆ. ಅಂದ್ರೆ ಅಣು ನಾವು ಉಪಯೋಗಿಸ್ಕೋತೀವಿ, ಆದರೆ ಇದನ್ನ ನಾವು ನಮ್ಮ ಅಷ್ಟು ಸುಲಭವಾಗಿ ಹಿಡಿತಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನೋದು ಬಹು ತೀಕ್ಷ್ಣವಾದ 3 ಸ್ವರೂಪಗಳು. ಅವುಗಳೇ ಭಸ್ಮ. ಅಣುಗಳನ್ನಾರು ನೀವು ಹಿಡ್ಕೊಂಡು ಆಟ ಆಡ್ಬೋದು, ನಿಮಗೆ ಇಷ್ಟ ಬಂದು ಉಪಯೋಗಿಸ್ಬೋದು, ಆದರೆ ಈ ಒಳಗೆ ಹಾಗಾಗೋದಿಲ್ಲ, ನಿಮ್ಮ ಹಿಡಿತಕ್ಕೆ ಸಿಗೋದಿಲ್ಲ. ಅಂದ್ರೆ ಸಾಧನೆ ಮಾಡಿರುವಂಥ ಯೋಗಿ ಮತ್ತೆ ಈ ಪ್ರಪಂಚದ ಹಿಡಿತಕ್ಕೆ ಸಿಗಬಾರ್ದು. ಅಂದ್ರೆ ಅರ್ಜುನ, ನೀನು ಇಷ್ಟೆಲ್ಲ ಸಾಧನೆ ಮಾಡಿ ಇಷ್ಟೆಲ್ಲ ಸಾಧಿಸಿದೀಯಾ, ಅದರ ಉಪಯೋಗಿಸಿಕೊಳ್ಳುವ ಸಮಯದಲ್ಲಿ ನೀನು ಈ ರೀತಿ ದ್ವಂದ್ವಕ್ಕೆ ಸಿಕ್ಕಿಬಿಟ್ಟಿದ್ದೀಯಾ, ಅಂದ್ರೆ ಪ್ರಪಂಚದ ಹಿಡಿತಕ್ಕೆ ಸಿಕ್ಕಿಬಿಟ್ಟಿದ್ದೀಯಾ. ನೀನು ಈ ರೀತಿ ಆಗಬೇಕು ಅಂತ ನಾನು ಇಷ್ಟು ದಿನ ನಿನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ, ನಿನ್ನ ಸಖನಾಗಿ ಬಂದೆ. ಈಗ ಯುದ್ಧ ಮಾಡುವ ಸಮಯ, ಈ ಸಮಯದಲ್ಲಿ ನೀನು ಹೀಗಾಗ್ಬಿಟ್ರೆ, ನೀನಿದೆಯಾ ಅಂತ ಹೇಳಿ ನಾನು ಶಸ್ತ್ರ ಹಿಡಿಯಲ್ಲ ಅಂತ ಬೇರೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ. ಇದು ಕೃಷ್ಣನ ಅಂತರಾಳದ ಮಾತುಗಳು. ಆದರೆ ನೀನು ಈ ರೀತಿ ದ್ವಂದ್ವಕ್ಕೆ ಸಿಗಬಾರದು. ನೀನು ಎಂತಹ ಸಾಧನೆ ಮಾಡಿದವನು, ನೀನು ಭಸ್ಮ ಸ್ವರೂಪಿಯು, ಅಡವಿಗಿಂತ ಚಿಕ್ಕವನು, ಆದರೆ ಪ್ರಪಂಚದ ಮಾಮೂಲಿ ಹಿಡಿತಕ್ಕೆ ಸಿಕ್ಕಿಬಿಟ್ಟಿಯಲ್ಲ ನೀನು. ಕೂಡದು ಅದನ್ನ ಅರ್ಜುನಂಗೆ ಹೇಳ್ತಾ ಇದ್ದಾನೆ. ನಾವು ತಿಳ್ಕೋಬೇಕಿಲ್ಲಿ. ಚೇತೇತಾಂ ಶೃಣು, ಅದರ ಸ್ವರೂಪವನ್ನ ಹೇಳ್ತೇನೆ ಕೇಳಪ್ಪ ಅಂತ ವ್ಯಾಸರು ಕೃಷ್ಣನ ಮುಖಾಂತರ ನಮಗೆ ಹೇಳಿಸ್ತಾ ಇದ್ದಾರೆ. ಈ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣ ಇದೆಯಲ್ಲ, ಅವುಗಳಲ್ಲೇ ಅದನ್ನ ಗಮನಿಸಬೇಕು. ಬೇರೆ ಇನ್ಯಾವ ರೀತಿಯಲ್ಲೂ ಗೋಚರ ಆಗೋದಿಲ್ಲ. ಅದು ಆ ತೀಕ್ಷ್ಣತೆಯನ್ನ ನಾವು, ಪ್ರಾಪಂಚಿಕ ತೀಕ್ಷ್ಣತೆಯನ್ನ ಈ 3 ರೂಪದಲ್ಲಿ ಗೋಚರಿಸಬಹುದು. ಅದರ ಶಕ್ತಿ ಎಷ್ಟು ಅಂತಂದ್ರೆ ವ್ಯಾಸರು ಹೇಳ್ತಾರೆ, ಅಂದ್ರೆ ಕೃಷ್ಣ ಹೇಳ್ತೇನೆ, ಇವು ಪ್ರಪಂಚದಲ್ಲಿ ಹರಡ್ಕೊಂಡಿವೆ. ಪ್ರಪಂಚದಲ್ಲಿ ವ್ಯಾಪ್ತಿಯಾಗಿರದೇ ಈ 3 ಸತ್ವ, ರಜಸ್ಸು, ತಮಸ್ಸು. ಹಾಗಾದ್ರೆ ಇದರ ಗುಣಗಳ ವ್ಯಾಪ್ತಿಯಿಂದ ಗುರುತಿಸೋಣವೇ? ಅಷ್ಟಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಈ 3 ಗುಣಗಳಿಗಿಂತ ಮೀರಿವೆ, ಅದಕ್ಕೂ ಅಧಿಕವಾದದ್ದು. ನಾವು ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಬರೀ ಗುಣಗಳು ಮಾತ್ರ ಅಲ್ಲ. ಪ್ರಪಂಚದಲ್ಲಿ ನೀವು ನೋಡಿದ್ರೆ 3 ಇರ್ತದೆ, ವಿವಿಧ ಅನುಪಾತಗಳಲ್ಲಿರ್ತದೆ, 3 ಇರ್ತದೆ. ಆದರೆ ಕೇವಲ ಗುಣವಲ್ಲ, ಗುಣಕ್ಕಿಂತ ಅಧಿಕ. ಹಾಗಾದ್ರೆ ಇದರಿಂದ
ಶ್ರದ್ಧೆ, ಶಾಕೆ ರಾವತ್ತು, ಶ್ರದ್ಧೆ, ಅದರಿಂದ ಏನಾದ್ರು ಗುರುತಿಸಲು ಸಾಧ್ಯವಾ? ಇದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ವ್ಯಾಸರು ಏನು ಹೇಳ್ತಾರೆ ನೋಡೋಣ. ವೇದದಲ್ಲಿ ಎರಡು ರೀತಿ ಬರ್ತದೆ: ಶ್ರದ್ಧೆ, ಶ್ರದ್ಧೆ. ಶಾಕೆ ರಾವತ್ತು ಬರುವಂತಹ ಶ್ರದ್ಧೆ, ಡೆಡಿಕೇಶನ್. ಮತ್ತೊಂದು ಶ್ರದ್ಧೆ, ಶಾಗೆ ಋಕಾರ ಶ್ರೂ, ಅದು ಶ್ರಾ ಅಂದ್ರೆ ಶಾ ರಾ ಆ, ಅದು ಶು ಋ ಆ, ಇದು ಶು ಋ ಉ, ಶ್ರೂ ಅಂದ್ರೇನು? ಅಕಾರ ಅಂದ್ರೆ ಎಚ್ಚರ, ಜಾಗೃತೆ. ಉಕಾರ ಸ್ವಪ್ನ, ತೇಜಸ ತೇಜಸ್. ಅವುಗಳು ಭಿನ್ನವಾಗಿವೆ. ಅಂದ್ರೆ ಇದನ್ನು ಶ್ರದ್ಧೆ ಅಂದ ಅಲ್ಲ, ಶ್ರದ್ಧೆ. ಇದು ಸಾತ್ವಿಕ, ರಾಜಸಿಕ, ತಾಮಸಿಕಗಳು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಶ್ರದ್ಧೆ ಅಲ್ಲ, ಶ್ರದ್ಧೆ. ಶ್ರು ಉ, ಶ್ರದ್ಧೆ. ಭಗವದ್ಗೀತೆಯಲ್ಲಿರೋದು ಶ್ರದ್ಧಾ ಅಲ್ಲ, ಶ್ರದ್ಧಾ. ಅದು ಹೇಳ್ಬೇಕಾದ್ರೆ ಶ್ರದ್ಧಾ ಅಂತ ಹೇಳ್ತಾರೆ. ನೋ, ಶ್ರದ್ಧಾ ಬರೀಬೇಕಾದ್ರೂ ಅದು ಶ್ರಾ ಬರೀತಾರೆ, ಅಲ್ಲ ಶ್ರು. ದಯವಿಟ್ಟು ಇದನ್ನು ಗಮನಿಸಬೇಕು. ಸಾಧನೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು. ಇವೇ ಮೂರು ರೀತಿಯಾದ ಗುಣಗಳು. ಅವು ಮೂರು ರೀತಿಯಾದ ಗುಣಗಳು ಭಿನ್ನ ಭಿನ್ನವಾಗಿ ಪ್ರಕಟಣೆ ಆಗ್ತದೆ. ಅಂದ್ರೆ ಶ್ರದ್ಧೆಗೂ ಶ್ರದ್ಧೆಗೂ ಅರ್ಥದ ವ್ಯಾಪ್ತಿ ಭಿನ್ನ. ಸಾತ್ವಿಕ ಗುಣದ ಶುದ್ಧೆ, ರಾಜಸಿಕ ಗುಣದ ಶುದ್ಧೆ, ತಾಮಸಿಕ ಗುಣದ ಶುದ್ಧೆ ಅಂತ ಮೂರು ರೀತಿ ಇದೆ. ಇದನ್ ಬಿಟ್ರೆ ಬೇರೆ ಇನ್ಯಾವ ರೀತಿಲೂ ಈ ಪ್ರಪಂಚನ ಗುರ್ಸೋಕ್ಕಾಗೋದಿಲ್ಲ. ಹಾಗಾದರೆ ಪ್ರಪಂಚದ ಮೂಲ ಸ್ವರೂಪ ಶ್ರದ್ಧೆನೇ ಅಂತ ಕೇಳಿದ್ರೆ ವ್ಯಾಸರು ಇಲ್ಲ ಇಲ್ಲ ಇಲ್ಲ. ಇಲ್ಲಿ ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವು ಮಾತಾಡಬೇಕಲ್ಲ, ತಿಳ್ಕೋಬೇಕಲ್ಲ, ಕಮ್ಯುನಿಕೇಶನ್ ಮಾಡಬೇಕಲ್ಲ, ಒಬ್ರಿಗೊಬ್ರು ಹೇಳ್ಕೊಡ್ಬೇಕಲ್ಲ, ವ್ಯವಹಾರ ಮಾಡಬೇಕಲ್ಲ. ಹಾಗಾಗಿ ಇದನ್ನು ಶ್ರದ್ಧೆ ಅಂತ ಹೇಳ್ತೀವಿ ವಿನಃ ಇದರ ಮೂಲ ಹೇಳಲಿಕ್ಕಾಗುವುದಿಲ್ಲ. ಅಂದ್ರೆ ರಾಜಸ, ಸಾತ್ವಿಕ, ತಾಮಸಿಕಗಳ ಮೂಲ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದೇ ತ್ರಿಗುಣಾತ್ಮಕ ವಿಚಾರ ಏನಿದೆಯೋ ಅದನ್ನ ಕೇವಲ ಗುಣಗಳ ವಿಚಾರದಿಂದ ಗುರುತಿಸಲಾಗುವುದಿಲ್ಲ. ಅಂದ್ರೆ ಇದು ಅದ್ವೈತವೂ ಅಲ್ಲ, ದ್ವೈತವೂ ಅಲ್ಲ. ಇದೇ ತ್ರೈತ ಅಂದ್ರೆ ವಿಶಿಷ್ಟಾದ್ವೈತ. ಇದನ್ನೇ ತ್ರೈತ ಅಂತ ವ್ಯಾಸರು ಹೇಳಿದ್ದಾರೆ, ತ್ರೈತ ಸಿದ್ಧಾಂತ ಅಂತ ಹೇಳಿದ್ದಾರೆ, ಶ್ರದ್ಧೆಯ ಸಿದ್ಧಾಂತ ಅಂತ ಹೇಳಿದ್ದಾರೆ. ಅಂದ್ರೆ ಈ ಪ್ರಪಂಚವನ್ನ ಮೂರು ಗುಣಗಳಿಂದ ನೋಡಬಹುದು: ಸಾತ್ವಿಕ, ರಾಜಸಿಕ, ತಾಮಸಿಕ. ಆದರೆ ಅದನ್ನ ಶ್ರದ್ಧೆಯಿಂದ ಆಗಲಿ ಶ್ರದ್ಧೆಯಿಂದ ಆಗಲಿ ಸಂಪೂರ್ಣ ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಎರಡಕ್ಕೂ ಮೀರಿದ್ದದು. ಇದೇ ತ್ರೈತ. ತ್ರೈತ ಅಂದ್ರೆ ಮೂರು. ಇಲ್ಲೊಂದು ವಿಚಾರ ಹೇಳ್ತಾನೆ, ಸತ್ಯದಿಂದ ವಿಶ್ವಕ್ರಮದ ಪ್ರಕಾರದಲ್ಲಿ ಯಾವುದೇ ಒಂದು ಪ್ರಜ್ಞೆಯು ಸತ್ಯದ ಸಾಮರ್ಥ್ಯವನ್ನು ಗುರುತಿಸಿ ತನಗೆ ಬೇಕು ಎಂದು ಅದನ್ನು ಸೃಜನತೆಯ ಮೂಲಭೂತ ಸೃಜನತೆಯ ಸ್ವರೂಪದಲ್ಲಿ ಅದನ್ನ ಕೆಳಗಿಳಿಸಿಕೊಂಡಾಗ ಮೊದಲು ಅದು ಕಾರ್ಯರೂಪಕ್ಕೆ ಬರ್ತದೆ, ನಂತರ ಅದು ವಾಸ್ತವವಾಗ್ತದೆ. ಇಲ್ಲಿ ಸತ್ಯ ಅನ್ನೋದು ಅದ್ವೈತ, ವಾಸ್ತವಿಕ ಅನ್ನೋದು ದ್ವೈತವಾದರೆ
ಆ ಕಾರ್ಯರೂಪಕ್ಕೆ ಬರ್ತದಲ್ಲ, ಅದೇ ತ್ರೈತ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಪ್ರಪಂಚದಲ್ಲಿ ವಿಚಾರ ಇದೆ, ವಿಷಯ ಇದೆ, ವಿಚಾರ ಇದೆ, ವಿಷಯಗಳಿವೆ. ಅದನ್ನ ಗುರುತಿಸ್ಬೋದು. ನಾವೇನೇ ತಿಳ್ಕೊತೀವಿ ಅಂದ್ರೆ ಏನು, ಇಲ್ಲ ವಿಚಾರ ತಿಳ್ಕೊತೀವಿ, ಇಲ್ಲ ವಿಷಯ ತಿಳ್ಕೊತೀವಿ. ಆದರೆ ಇವೆರಡಕ್ಕೂ ಮೀರಿದ್ದು ಒಂದಿದೆ. ಅದ್ಯಾವುದು? ಭಸ್ಮ. ಅದ್ಯಾವುದು? ಸೂಚಕವಾಗಿ ಹೇಳಬೇಕು ಅಂದ್ರೆ ಸತ್ವ, ರಾಜಸಿಕ, ತಾಮಸಿಕ. ವ್ಯಾವಹಾರಿಕವಾಗಿ ಹೇಳಬೇಕು ಅಂದ್ರೆ ಶ್ರದ್ಧೆ. ಆದರೆ ಇದು ಅಣುವಿಗಿಂತಲೂ ಚಿಕ್ಕದಾಗಿರುವುದರಿಂದ ಇದಕ್ಕೆ ವಿಚಾರ ಮತ್ತೆ ವಿಷಯಗಳಿಂದ ಗುರುತಿಸಲಾಗುವುದಿಲ್ಲ. ಹಾಗಾಗಿ ಇದೇ ಭಸ್ಮ. ವಿಭೂತಿ. ಈ ರೀತಿ ಗುರುತಿಸಲಿಕ್ಕಾಗದ ವಿಚಾರ ವಿಷಯಗಳಿಂದ ಗುರುತಿಸಲಿಕ್ಕಾಗದ ಏನೋ ಒಂದು ಅಂಶ ಇದೆಯಲ್ಲ, ಅದೇ ತ್ರೈತ. ವಿಶಿಷ್ಟಾದ್ವೈತ. ದ್ವೈತವೇ ಅದು, ಆದರೆ ವಿಶಿಷ್ಟವಾಗಿದೆ. ಯಾರಿಗಾದರೂ ಪ್ರಶ್ನೆ ಇದ್ರೆ ಕೇಳಿ ದಯವಿಟ್ಟು. ಇಷ್ಟೊತ್ತು ಹೇಳಿದ್ರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಸರ್, ಇಲ್ಲಿ ವಿಭೂತಿ ಅಂದ್ರೆ ನಮ್ಗೆ ಕನ್ಫ್ಯೂಸ್ ಆಯ್ತು ಸರ್. ಮತ್ತೆ ಅಲ್ಲ, ನಾವು ಹಣೆಗೆ ಇಟ್ಕೋತೀವಲ್ವೇ ನಮ್ಮ ವಿಭೂತಿ? ಶಿವನ ಹಣೆ ಮೇಲಿದೆ ತಾನೆ. ಅದೇ ತರ ನಾವು ಅದಕ್ಕೆ ಭಸ್ಮ ಅಂತಾನು ಕರಿತೀವಲ್ವೇ ನಮ್ಮ? ಏನಾದ್ರು ಸುಟ್ಟಾಗ ಬೂದಿ ಬರುತ್ತೆ ಅಲ್ವೇ ನಮ್ಮ? ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಂತ ಇದೆ ಅಲ್ವೇ? ಅದನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ವಿಭೂತಿ ಅಂದ್ರೆ ಏನು ಅಂದ್ರೆ ವಿಶಿಷ್ಟವಾದ ರೀತಿ. ಅದಕ್ಕೆ ವಿಚಾರ ಹೇಳಕ್ಕಾಗೋದಿಲ್ಲ, ವಿಷಯ ಹೇಳಕ್ಕಾಗೋದಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಕಾರ್ಯ ವಿಷಯ ಅಲ್ಲ, ಅಂಶ. ಅದು ಪ್ರಪಂಚದ ಅಂಶವೇ ವಿನಃ ಅದು ವಿಷಯವೂ ಅಲ್ಲ, ವಿಚಾರವೂ ಅಲ್ಲ. ಅಂದ್ರೆ ಸಬ್ಜೆಕ್ಟು ಅಲ್ಲ, ಆಬ್ಜೆಕ್ಟು ಅಲ್ಲ. ಇಟ್ ಈಸ್ ಅ ಫಂಕ್ಷನ್, ಕಾರ್ಯ. ಅಂದ್ರೆ ಅದ್ವೈತವೂ ಅಲ್ಲ, ದ್ವೈತವೂ ಅಲ್ಲ, ವಿಶಿಷ್ಟಾದ್ವೈತ. ಇದ್ರ ಕುರಿತಾಗೆ ರಾಮಾನುಜ ಅವರು ಬರೆದಿರೋದು ವಿಶಿಷ್ಟಾದ್ವೈತ ದರ್ಶನ. ಅದವ್ರು ಕಂಡುಹಿಡಿದಿದ್ದಲ್ಲ, ಇದು ವೇದದಲ್ಲೇ ಇದೆ, ಋಗ್ವೇದದ ಕಿಲಮಂತ್ರಗಳಲ್ಲೇ ಇದೆ, ಭಗವದ್ಗೀತೆಯಲ್ಲೇ ಇದೆ. ಭಗವದ್ಗೀತೆಯಲ್ಲಿರುವ ವಿಭೂತಿ ಯೋಗವೇ ಅದನ್ನೇ ನಾನು ಹೇಳ್ತಾ ಇರೋದು, ವಿಶಿಷ್ಟಾದ್ವೈತ. ಅದನ್ನ ವೇದದಲ್ಲಿ ತ್ರೈತ ಅಂತಾರೆ. ಈಗ ದ್ವೈತ ಅಂದ್ರೇನು? ಎರಡು. ಅದ್ವೈತ ಎರಡಲ್ಲದ್ದು. ತ್ರೈತ ಅಂದ್ರೆ ಮೂರು ಅಂತಂತ. ಎರಡು, ಎರಡಲ್ಲದ್ದು ಹಾಗೂ ಮೂರು. ಅಂದ್ರೆ ಅದ್ವೈತ ಅಂದ್ರೆ ಒಂದು ಅಂತ ಹೇಳಬಾರದು. ಎರಡು, ಎರಡಲ್ಲದ್ದು, ಮೂರು. ಆ ಮೂರು ಯಾವುದು? ಸೂಚಂಕವಾಗಿ ಹೇಳಬೇಕು ಅಂತಂದ್ರೆ ರಾಜಸಿಕ, ತಾಮಸಿಕ, ಸಾತ್ವಿಕ. ಇದನ್ನೇ ಶುದ್ಧ. ಈ ಮೂರಂಶಗಳಿಂದನೇ ಇಡೀ ಪ್ರಪಂಚ ಆಗಿದೆ. ಇದು ಪ್ರಪಂಚ ಆಗಲಿಕ್ಕೆ ಅಂಶವೇ ವಿನಃ ಇದು ವಿಚಾರವಲ್ಲ, ವಿಷಯವಲ್ಲ ಅಂತ ವೇದ ಹೇಳುತ್ತೆ. ಅರ್ಥ ಆಯ್ತೆ? ನೀವು ವಿಭೂತಿ ಯೋಗ ಅಂತ ವೇದದಲ್ಲಿದೆ, ಓದಿರ್ಬೋದು ನೀವು. ಮತ್ತೆ ಪ್ರಶ್ನೆ ಇದೆಯಾ ಸರ್? ಅಂದ್ರೆ ಇದು ವಿಭೂತಿ ವಿಶಿಷ್ಟಾದ್ವೈತ ಅಂತಂದ್ರೆ ಕಾರ್ಯ ಮಾಡುವುದು ಅಂತ ಅರ್ಥ ಆಗುತ್ತಾ ಸರ್? ಮಾಡುವುದಲ್ಲ, ಕಾರ್ಯ ಇಟ್ ಸೆಲ್ಫ್, ಫಂಕ್ಷನ್ ಇಟ್ ಸೆಲ್ಫ್. ಈಗ ಈ ತ್ರೈತಾದಿಂದನೇ ಮ್ಯಾಥಮೆಟಿಕಲಿ
ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ಯಾಲ್ಕುಲಸ್ ಬಂದಿರೋದು. ಕ್ಯಾಲ್ಕುಲಸ್ ಗೊತ್ತಲ್ವಾ? ಹಾ ಸರ್. ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್, ಆಮೇಲೆ ಇವತ್ತಿನ ರಾಕೆಟ್ ಸೈನ್ಸ್ ಎಲ್ಲ ಇರುವಂತ ಟ್ರೈಜೆಕ್ಟ್ರೀಸ್. ನನ್ನ ಮೊದಲ ರಿಸರ್ಚ್ ಪೇಪರು ತ್ರೈತಾನೆ 2013 ನಾನು ಪಬ್ಲಿಷ್ ಮಾಡಿದ್ದು. ಅದ್ಯಾರೂ ಅರ್ಥವಾಗಲಿಲ್ಲ. ಅದನ್ನು ಇಟರೇಟಿವ್ ಫಂಕ್ಷನ್ ಅಲ್ಲಿ ತ್ರೈತ ಸಿದ್ಧಾಂತದಿಂದ ಯಾವ ರೀತಿ ಕ್ರಿಯೇಷನ್ ನಡೀತದೆ ಈ ಜಗತ್ತಿನಲ್ಲಿ ಅಂತ ಒಂದು ಕರ್ವನ್ನ ನಾನು ಸೃಷ್ಟಿ ಮಾಡಿ ತೋರಿಸಿದ್ದೆ. ತ್ರೈತ ಸಿದ್ಧಾಂತ ಅರ್ಥ ಆಗ್ತಿದೆಯೇ? ಹಾ ಸರ್. ಅಂದ್ರೆ ಇದು ವಿಶಿಷ್ಟ ಅಂದ್ರೆ ಕಾರ್ಯ ಇಟ್ ಸೆಲ್ಫ್, ಅಂದ್ರೆ ನಾವು ಮಾಡೋದು ಅದಕ್ಕೆ ಇನ್ಕ್ಲೂಡ್ ಆಗುತ್ತಾ ಅಥವಾ ಅಲ್ಲ? ಈಗ ನೀವು ಈಗ ರೊಟ್ಟಿ ಮಾಡ್ತೀರಾ, ಹಾ ಸರ್, ರೊಟ್ಟಿ ಆಗುತ್ತಲ್ಲ, ಅದು ನೀವು ಮಾಡೋದ್ರ, ಅದು ಆಗೋತಾನೆ ತಾನೇ ತಾನು. ಅರ್ಥ ಆಗ್ತಿದೆ? ಹಾ ಸರ್. ಅಂದ್ರೆ ನಾವು ಮಾಡಿದಾಗ ಆಗುತ್ತೆ ಸರ್. ಅಲ್ಲ, ನೀವು ಸ್ಟವ್ ಹಚ್ತೀರಾ, ರೊಟ್ಟಿ ತಟ್ಟಿ ಇಡ್ತೀರಾ ಅಷ್ಟೇ. ಹಾ ಸರ್. ಅದು ರೊಟ್ಟಿ ಆಗೋದು ಶಾಖದಿಂದ. ಗೊತ್ತಾಯ್ತು. ಓಕೆ ಸರ್. ಮುಂಚೆ ತೆಗೆದು ನೋಡಿದ್ರು ರೊಟ್ಟಿ ಇಲ್ಲ, ರೊಟ್ಟಿ ಆದ್ಮೇಲೆ ತೆಗೆದು ನೋಡ್ರೆ ಅದರಲ್ಲಿ ಶಾಖ ಬೆಂಕಿ ಇಲ್ಲ. ಅಲ್ಲೊಂದು ಟ್ರಾನ್ಸಿಷನ್ ಆಯ್ತಲ್ಲ, ಟ್ರಾನ್ಸ್ಫಾರ್ಮೇಶನ್ ಆಯ್ತಲ್ಲ, ಟೆಸ್ಲೇಷನ್ ಆಯ್ತಲ್ಲ, ಅದಕ್ಕೆ ಶಾಖ ಬೇಕು. ಅಲ್ಲ, ಇಲ್ಲಿ ಶಾಖ ಬೇಕು. ಆತರ ಸೂರ್ಯನ ಕಿರಣಗಳಿಂದ ಪತ್ರ ಹರಿದು ಆಹಾರ ಉತ್ಪಾದನೆ ಮಾಡ್ತದೆ. ಹಾಗಂತ ಮಾವಿನ ಹಣ್ಣು ಯಾವ್ದಾರ ಫಲದಲ್ಲಿ ನೀವು ತೆಗೆದು ನೋಡ್ರೆ ಸೂರ್ಯನ ಕಿರಣ ನಿಮಗೆ ಸಿಗುತ್ತಾ? ಗೊತ್ತಾಯ್ತು ಸರ್. ಅಂದ್ರೆ ಇದು ವಿಚಾರ ಅಲ್ಲ, ವಿಷಯ ಎರಡು ಸಿಗೋದಿಲ್ಲ ಅದರಲ್ಲಿ. ನಾನು ಹೇಳ್ತಾ ಇರೋದು ಇದನ್ನ ನಾವು ಫಿಸಿಕ್ಸ್ ಪ್ರಕಾರ ನೋಡಿದ್ರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ನಾನೊಂದು ಬುಕ್ ಬರೆದಿದ್ದೀನಿ, ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ, ಮೂಲಭೂತ ಸೃಜನತೆಯ ಸಂಶ್ಲೇಷಣೆ. ಅದರಲ್ಲಿ ನಾನು ಏನು ಇದನ್ನು ಪ್ರೂವ್ ಮಾಡಿದ್ದೀನಿ ಅಂತಂದ್ರೆ, ಈ ಸಂಶೋಧನೆ ಹೇಗೆ ನಡೀತದೆ, ಫಂಡಮೆಂಟಲ್ ಕ್ರಿಯೇಟಿವಿಟಿ ಹೇಗೆ ನಡೀತದೆ ಅಂದ್ರೆ, ಜಗತ್ತಲ್ಲಿ ಗೊತ್ತಿಲ್ಲದಲೇ ಇರೋದನ್ನ ಹೇಗೆ ಒಬ್ರು ಕಂಡುಹಿಡಿತಾರೆ ಅಂತಂದ್ರೆ, ಅರ್ಥ ಆ ಒಂದು ಜೀವದ ಪ್ರಜ್ಞೆಯು ತನ್ನ ಇಚ್ಛೆಯ ಪ್ರಕಾರ ಪ್ರಜ್ಞಾತ್ಮಕವಾಗಿ ಸತ್ಯದ ಸಾಮರ್ಥ್ಯವನ್ನು ಕೆಳಗಿಳಿಸಿದಾಗ ಆ ಸಾಮರ್ಥ್ಯವು ಮೊದಲು ಕಾರ್ಯಗತಗೊಳ್ಳುತ್ತದೆ. ಯಾಕೆ ಅಂತಂದ್ರೆ, ಅದಕ್ಕೆ ಅಳತೆಗಳು ಫಿಕ್ಸ್ ಆಗ್ತದೆ, ಅಂದ್ರೆ ಮಾಯೆ ಫಿಕ್ಸ್ ಆಗ್ತದೆ. ಆ ಮಾಯೆ ಫಿಕ್ಸ್ ಆಗಿರೋದ್ರಿಂದ ಅದು ಒಂದು ಕಾರ್ಯಕ್ಕೆ ಒಳಪಡುತ್ತೆ. ಆ ಕಾರ್ಯಕ್ಕೆ ಒಳಪಟ್ಟಿದ್ದು ನಂತರ ಅದು ವಿಷಯವಾಗಿ, ವಿಚಾರವಾಗಿ, ವಸ್ತುವಾಗಿ ಇದನ್ನು ಪ್ರಯತ್ನ ಪಟ್ಟಂತವನಿಗೆ ಸಿಗ್ತದೆ. ಅಂದ್ರೆ ತಪಸ್ಸು ಮಾಡಿ ಶಿವಪ್ರತ್ಯಕ್ಷನಾದ ಅಂದ್ರೂ ಇದೇನೆ. ಋಷಿಗಳು ಗಾಯತ್ರಿ ಛಂದಸ್ಸನ್ನ ಕಂಡುಹಿಡಿದ್ರು, ಭೂಮಿಗೆ ತಗೊಂಬಂದ್ರು ಅಂದ್ರು ಇದೇನೆ. ಸಾಮವೇದನ ವರುಣ ಲೋಕದಿಂದ ಭೂಮಿಗೆ ತಂದ್ರು ಋಷಿಗಳು ಅಂದ್ರು ಇದೇನೆ. ಐನ್ಸ್ಟೈನ್ ರಿಸರ್ಚ್ ಮಾಡಿ ಕಂಡುಹಿಡಿದ E=mc² ಅಂದ್ರು ಇದೇನೆ. ಮೊಬೈಲ್ ಕಂಡುಹಿಡಿದ್ರು ಅಂದ್ರು ಇದೇನೆ. ಮ್ಯಾಥಮೆಟಿಕ್ಸ್ ಕಂಡುಹಿಡಿದ್ರು ಅಂದ್ರು ಇದೇನೆ. ಅಂದ್ರೆ ಇವುಗಳಿಂದ ಮಾತ್ರ ತ್ರೈತಕ್ಕೆ ಒಳಪಟ್ಟಂತಹ ಸತ್ಯದ ಸಾಮರ್ಥ್ಯ ಮಾತ್ರ ವಿಚಾರ ಅಥವಾ ವಿಷಯವಾಗ್ತದೆ. ಅಂದ್ರೆ ಕೇವಲ ಸತ್ಯದ ಸಾಮರ್ಥ್ಯ ರೂಪದಲ್ಲಿರುವಂಥದ್ದು, ಇನ್ಫಿನಿಟಿ ಅಂತ ರೂಪದಲ್ಲಿ ಇರುವಂಥದ್ದು, ರೂಪನಾಮಗಳೇ ಇಲ್ಲದಂತಹ ಸತ್ಯದ ಸಾಮರ್ಥ್ಯ ಕೇವಲ ಪ್ರಜ್ಞೆಯಲ್ಲಿರುವಂಥದ್ದು, ಇವು ಯಾವುದು ವಿಚಾರ ವಿಷಯ ವಸ್ತುಗಳಲ್ಲ. ಯಾವುದೋ ಒಂದು ವಿಷಯ ಅಥವಾ ವಿಚಾರ ಅಥವಾ ವಸ್ತು ಆಗಬೇಕು ಅಂತಂದ್ರೆ ಅದು ಒಂದು ಕ್ರಿಯೆಗೆ ಒಳಪಡಬೇಕು. ಆ ಕ್ರಿಯೆ ಯಾವುದು? ಅದರಲ್ಲಿ ಸತ್ವ, ರಾಜಸಿಕ, ತಾಮಸಿಕ. ಅಂದ್ರೆ ತಾಮಸಿಕ ಅಂದ್ರೆ ಒಂದು ವ್ಯವಸ್ಥೆ ಆಗಬೇಕು,
ರಾಜಸಿಕ ಅದಕ್ಕೊಂದು ಕೆಲಸ ವಹಿಸಬೇಕು. ಸತ್ವ ಅದಕ್ಕೊಂದು ಸಾರ ಇರಬೇಕು, ಔಟ್ಪುಟ್ ಕೊಡುವಂಗಿರಬೇಕು. ಅಂದರೆ ವ್ಯವಸ್ಥೆ ಆಗಬೇಕು. ವ್ಯವಸ್ಥೆಯು ಅದಕ್ಕೊಂದು ತಾನು ನಿರ್ವಹಿಸಬಲ್ಲಂತಹ ಒಂದು ಜವಾಬ್ದಾರಿಯಿಂದ ಕೆಲಸ ಅದಕ್ಕಿರಬೇಕು. ಅದರಿಂದ ಒಂದು ಫಲ ಉತ್ಪತ್ತಿ ಆಗಬೇಕು, ರಿಸಲ್ಟ್ ಬರಬೇಕು. ಈ ಮೂರು ಸೇರ್ಕೊಳ್ಳೋದೇ ಸತ್ಯದ ಸಾಮರ್ಥ್ಯವನ್ನ ಕೆಳಗಿಳಿಸಿದಾಗ ಯಾವುದೋ ಒಂದು ಪ್ರಜ್ಞೆ, ಋಷಿ ಪ್ರಜ್ಞೆ, ಸಂಶೋಧಕನ ಪ್ರಜ್ಞೆ, ಕವಿಯ ಪ್ರಜ್ಞೆ, ಅಥವಾ ನಿಮ್ಮ ಪ್ರಜ್ಞೆ ಅಥವಾ ನನ್ನ ಪ್ರಜ್ಞೆ, ಅದಕ್ಕೆ ಪ್ರಪಂಚ ಅಂದ್ರೆ ಶ್ರದ್ಧೆ, ಅಂದ್ರೆ ತ್ರೈತ, ಅಂದ್ರೆ ಸಾತ್ವಿಕ ರಾಜಸಿಕ ತಾಮಸಿಕ, ಅಂದ್ರೆ ಅದಕ್ಕೊಂದು ವ್ಯವಸ್ಥೆ, ಒಂದು ಕೆಲಸ, ಒಂದು ಫಲಿತಾಂಶ. ಇವು ಮೂರು ಅದಕ್ಕೆ ಸೇರ್ತದೆ. ಮೂರು ಸೇರಿದಾಗ ಅದು ಒಂದು ವಿಚಾರ, ವಿಷಯ, ವಸ್ತು ಆಗ್ತದೆ. ಅದ ಯಾವಾಗ ಸತ್ಯದ ಸಾಮರ್ಥ್ಯ ಕಾರ್ಯರೂಪಕ್ಕೆ ಒಳಗೊಂಡು ನಂತರ ವಿಷಯ, ವಸ್ತು, ವಿಚಾರ ಈ ಥರ ಏನಾಗ್ತದೆ ಅದನ್ನ ನಾವು ಉಪಯೋಗಿಸಿಕೊಳ್ಬಹುದು, ಇನ್ನೊಬ್ಬರಿಗೆ ಹೇಳ್ಬೋದು, ಹಂಚ್ಕೋಬಹುದು, ಕೊಡಬಹುದು, ಮಾಡಬಹುದು, ಇತ್ಯಾದಿ ಇತ್ಯಾದಿ. ಇದನ್ನು ಮಾಡೋದು ಹೇಗೆ ಅಂದರೆ ನಾನು ಪುಸ್ತಕದಲ್ಲಿ ಬರೆದಿರೋದು ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ ಅನ್ನೋ ಪುಸ್ತಕದಲ್ಲಿ. ಅಂದ್ರೆ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಮಾಡೋದಲ್ಲ, ಇಡೀ ವಿಶ್ವದಲ್ಲಿ ಎಲ್ಲೂ ಗೊತ್ತಿಲ್ಲದೆ ಇರೋ ಜ್ಞಾನವನ್ನು ತರೋದು ಹೇಗೆ, ಅದನ್ನು ಒಂದು ವಿಚಾರವನ್ನಾಗಿ ಮಾಡುವುದು ಹೇಗೆ, ಒಂದು ವಿಷಯವನ್ನಾಗಿ ಮಾಡುವುದು ಹೇಗೆ, ಒಂದು ವಸ್ತುವನ್ನಾಗಿ ಮಾಡುವುದು ಹೇಗೆ, ಒಂದು ಪ್ರಾಡಕ್ಟ್ ಆಗಿ ಮಾಡುವುದು ಹೇಗೆ, ಅದಕ್ಕೆ ನಾವು ಯಾವ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಯಾವ ರೀತಿಯಾಗಿ ನಾವು ಇದನ್ನ ಮಾಡಬೇಕು ಅಂದರೆ ನಾವು ಸತ್ಯದ ಸಾಮರ್ಥ್ಯವನ್ನ ಈ ಪ್ರಾಪಂಚಿಕವಾದ ತ್ರೈತಕ್ಕೆ ಹೇಗೆ ಅಳವಡಿಸಬೇಕು, ಅದನ್ನ ವಿಷಯ, ವಸ್ತು, ವಿಚಾರಗಳನ್ನಾಗಿ ಹೇಗೆ ಮಾಡಬೇಕು, ಅದರ ಮಾರ್ಗವೇನು ಅನ್ನೋ ಒಂದು ವಿಚಾರವನ್ನು ನಾನು ಆ ಪುಸ್ತಕದಲ್ಲಿ ಬರೆದಿದ್ದೇನೆ. ಅಂದ್ರೆ ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ. ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ. ಟ್ರೂತ್ ಅನ್ನೋದು ವಸ್ತು ಅಲ್ಲ, ವಿಚಾರವಲ್ಲ, ವಿಷಯವಲ್ಲ, ಏನೂ ಅಲ್ಲ. ಟ್ರೂತ್ ಇಟ್ ಸೆಲ್ಫ್ ಈಸ್ ಜಸ್ಟ್ ಎ ಟ್ರೂತ್. ಸತ್ಯ ಸತ್ಯವೇ, ಅದನ್ನೇ ಬ್ರಹ್ಮ ಸ್ವರೂಪ ಅಂತ ಉಪನಿಷತ್ತುಗಳು, ವೇದಗಳು ಹೇಳ್ತಾ ಇರೋದು. ಅಂದ್ರೆ ಇಟ್ ಈಸ್ ಎ ಫಾರ್ಮ್ ಆಫ್ ಮೂವ್ಮೆಂಟ್ ಅಂಡ್ ಥಾಟ್, ದಟ್ಸ್ ಆಲ್. ಬಟ್ ದಟ್ ಈಸ್ ಆಕ್ಚುಲಿ ಎ ಟ್ರೂ ಪೊಟೆನ್ಷಿಯ. ಅದೇ ನಿಜವಾದ ಸಾಮರ್ಥ್ಯ. ಆ ಸಾಮರ್ಥ್ಯವನ್ನ, ಆ ಟ್ರೂತನ್ನ ನಾವು ಆಕ್ಷನ್ನಿಗೆ ಒಳಪಡಿಸೋದು ಅಂದ್ರೆ ಅರ್ಥ ಏನು? ನಮ್ಮ ಉಪಯೋಗಕ್ಕೆ ತರಬೇಕು ಅಂತಂದಾಗ ನಾವು ಅದಕ್ಕೆ ಸಾತ್ವಿಕ, ರಾಜಸಿಕ, ತಾಮಸಿಕವನ್ನು ಅಳವಡಿಸಬೇಕು. ಅಂದರೆ ಮಾಯೆಗೆ ಒಳಪಡಬೇಕು, ಅದರ ಪ್ರಾಪಂಚಿಕಕ್ಕೆ ಬರಬೇಕು. ಟ್ರೂತ್ ಅನ್ನೋದು ಪ್ರಪಂಚ ಅಲ್ಲ. ಟ್ರೂತ್ ಅನ್ನೋದು ಪ್ರಪಂಚಕ್ಕೆ ಬರಬೇಕು ಅಂತಂದ್ರೆ ಅದು ಆಕ್ಷನ್ಗೆ ಒಳಪಡಬೇಕು. ಹಾಗೆ ಆಕ್ಷನ್ಗೆ ಒಳಪಟ್ಟ ನಂತರ ಉತ್ಪನ್ನವಾಗುವುದೇ ವಿಚಾರ, ವಿಷಯ ಅಥವಾ ವಸ್ತು, ರಿಯಾಲಿಟಿ. ಅಂದ್ರೆ ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ. ಟ್ರೂತ್ ಅದ್ವೈತ, ಆಕ್ಷನ್ ತ್ರೈತ, ರಿಯಾಲಿಟಿ ದ್ವೈತ. ಏನಾದ್ರೂ ಅನುಮಾನ ಇದೆಯಾ? ಅರ್ಥ ಆಯ್ತು ಅನ್ಕೋತೀನಿ ನಾನು. ಹಾ ಸರ್, ಬಟ್ ಇದನ್ನ ನಮ್ ಲೈಫ್ ಅಲ್ಲಿ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು? ಆ ಪುಸ್ತಕ ಓದಿ. ಆ ಪುಸ್ತಕ ಅಂದ್ರೆ ಸಾಧನೆಯಿಂದ ಅರ್ಥ ಏನಾಯ್ತು? ನಿಮಗೋಸ್ಕರವಾಗಿ ನಿಮ್ಮಲ್ಲಿ ಇಲ್ಲದನ್ನ ಸತ್ಯದಿಂದ ತೆಗೆದುಕೊಂಡು ಅದನ್ನ ತ್ರೈತಕ್ಕೆ ಒಳಪಡಿಸಿ ನಿಮ್ಮದಾಗಿ ಮಾಡಿಕೊಳ್ಳುವುದು, ದ್ವೈತವನ್ನಾಗಿ ಮಾಡಿಕೊಳ್ಳುವುದೇ ಸಾಧನೆ ಅಲ್ಲವೇ? ಅರ್ಥ ಆಗ್ತಿದೆಯಾ ಸಾಧನೆ ಅಂದ್ರೆ ಏನು ಅಂತ?
ಕೃಷ್ಣ ಹೇಳ್ತಾ ಇದ್ದಾರೆ, ವ್ಯಾಸರು ಹೇಳ್ತಿದ್ದಾರೆ, ಋಗ್ವೇದ ಕಿಲಮಂತ್ರಗಳು ಹೇಳ್ತಾ ಇವೆ. ಅಂದ್ರೆ ಅದ್ವೈತದಲ್ಲಿ ಎಲ್ಲ ಇದೆ. ಅದ್ವೈತದಲ್ಲಿ ಇಲ್ದಲೇ ಇರೋದು ಎಲ್ಲೂ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದ್ವೈತದಲ್ಲಿರುವುದನ್ನು ನಾವು ಹಿಡಿಬೇಕು, ಅದನ್ನ ಕ್ರಿಯೆಗೆ ಒಳಪಡಿಸಬೇಕು, ಆಮೇಲೆ ಅದು ನಮ್ಮ ಕೈಗೆ ಸಿಗ್ತದೆ. ಸಾಧನೆ ಅಂದ್ರೇನು? ಅದು ಯಾವುದೋ ಒಂದು ವಿಚಾರವೋ ವಿಷಯವೋ ಅಥವಾ ವಸ್ತು ಏನೋ ಒಂದು ಆಗಿರುತ್ತೆ ತಾನೆ. ಈ ಮೂರಲ್ಲಿ ಏನೋ ಒಂದು ತಾನೆ ನಮಗೆ ಬೇಕಾಗೋದು. ಅದು ಬೇಕು ಅಂದ್ರೆ ನಾವು ಇದನ್ನ ಮಾಡಬೇಕು. ಕ್ವಾಂಟಮ್ ಫಿಸಿಕ್ಸ್ ತೆಗೆದು ನೋಡಿ, ಯಾವಾಗ ವೇವ್ ಫಾರ್ಮ್ ಅಲ್ಲಿರೋ ಎಲೆಕ್ಟ್ರಾನ್ ಫಿಸಿಕಲ್ ಫಾರಮಿಗೆ ಬರ್ತದೆ ಅಂತಂದಾಗ, ವೆನ್ ಕಾನ್ಶಿಯಸ್ನೆಸ್ ರೆಕಗ್ನೈಸಸ್ ಇಟ್, ಅಂದ್ರೆ ಈಗ ನಾನು ಕುಳಿತಿರುವ ರೂಮಿನಲ್ಲಿ ಎಲ್ಲಾ ಕಡೆಯೂ ಪ್ರತಿ ಕೋಆರ್ಡಿನೇಟ್ ಅಲ್ಲೂ ಅಂದ್ರೆ ಪ್ರತಿ ಜಾಗದಲ್ಲಿ ಒಂದು ಈ ಕೋಣೆಯ 3 ಡೈಮೆನ್ಷನ್ ಇರೋ ಪ್ರತಿ ಜಾಗದಲ್ಲಿಯೂ ಎಲೆಕ್ಟ್ರಾನ್ ಇದೆ. ಆದರೆ ಆ ಒಂದು ವೇವ್ ಫಾರ್ಮ್ ಅಲ್ಲಿದೆ. ನನ್ನ ಪ್ರಜ್ಞೆ ಆ ಒಂದು ವೇವ್ ಫಾರ್ಮ್ ಅನ್ನ ರೆಕಗ್ನೈಸ್ ಮಾಡಿದಾಗ ಅದು ಎಲೆಕ್ಟ್ರಾನ್ ಆಗಿ ಕೊಲ್ಯಾಪ್ಸ್ ಆಗ್ತದೆ. ಇದೇ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ ಇರೋದು. ಅಂದ್ರೆ ಅದಿನ್ನೂ ಅಣು ಆಗಿಲ್ಲ, ಪರಮಾಣು ಅಲ್ಲ, ಕೇವಲ ಅಲೆರೂಪ. ಅಲೆರೂಪದಿಂದ ಪರಮಾಣುವಾಗುವುದು ಹೇಗೆ ಅಂತ ಹೇಳ್ತಾ ಇದೆ. ನಮ್ಮಲ್ಲಿ ಅಲೆಗಳ ಹಿಂದೆ ಏನಿದೆ ಸತ್ಯ ಇದೆ. ಅಂದ್ರೆ ಥಾಟ್ ಫಾರಮ್ ಇದೆ, ಮೂಮೆಂಟ್ ಫಾರಮ್ ಅಲ್ಲಿ ಇದೆ. ಅಲೆ ಅಂದ್ರೇನು? ಚಲನೆ ಮತ್ತು ಚಿಂತನೆ. ಅದು ಸ್ಥಗಿತವಾಗಿರುವುದಿಲ್ಲ, ಚಲಿಸ್ತಾ ಇರ್ತದೆ. ಅದೇ ರೀತಿಯಲ್ಲಿ ವೇದ ಹೇಳ್ತಾ ಇದೆ, ನಿನ್ನ ಪ್ರಜ್ಞೆಯನ್ನು ಉಪಯೋಗಿಸಿಕೋ. ಹಾಗಾಗಿ ಋಷಿಗಳು ಕಣ್ಣು ಮುಚ್ಚಿ ತಪಸ್ಸು ಮಾಡಿದ್ದು. ನಿನ್ನ ಪ್ರಜ್ಞೆಯಿಂದ ಸತ್ಯವನ್ನು ಹಿಡಿ. ನಿನಗೆ ಏನು ಬೇಕು ಅದರ ಸತ್ಯವನ್ನು ಹಿಡಿ, ಅದರ ಸಾಮರ್ಥ್ಯವನ್ನು ಕೆಳಗಿಳಿಸು. ಕೆಳಗಿಳಿಸೋದು ನಾವೇನು ಮಾಡೋಂಗಿಲ್ಲ. ಕೆಳಗಿಳಿಸೋದು ಹೇಗಪ್ಪ ಅಂತ ಕೇಳಬೇಡಿ, ಯಾಕೆಂದ್ರೆ ಅದನ್ನ ನಾವು ಗುರುತಿಸಿದರೆ ಸಾಕು, ತಕ್ಷಣ ನಮಗೋಸ್ಕರ ಕೆಳಗಿಳಿದು ಬರ್ತದೆ. ಕೆಳಗಿಳಿಯೋದು ಅರ್ಥ ಏನು ಅಂತಂದ್ರೆ, ಇಮ್ಮಿಡಿಯೇಟ್ ಆಗಿ ಅದು ಆಕ್ಷನ್ಗೆ ಒಳಪಡ್ತದೆ. ಆಕ್ಷನ್ಗೆ ಒಳಪಟ್ಟಾಗ ಅದು ಫಲಿತಾಂಶ ರೂಪವಾಗಿ ನಮಗೆ ದೊರಕ್ತದೆ. ತಪಸ್ಸಂದ್ರೆ ಇಷ್ಟೇ, ಸಾಧನೆ ಅಂದ್ರೆ ಇಷ್ಟೇ ಅಂತ ಕೃಷ್ಣ ಇಲ್ಲಿ ಅರ್ಜುನಂಗೆ ಹೇಳ್ತಾ ಇದ್ದಾನೆ. ನೀ ಕೊಂದೆ ಬಂದೆ ಅಂತೆಲ್ಲ ತಲೆ ಕೆಡಿಸ್ಕೋತಾ ಇದೆಯಲ್ಲಪ್ಪ, ಆ ರೀತಿ ಅಲ್ಲ. ಇದು ಕೇವಲ ದ್ವೈತ, ಅದ್ವೈತ ಹಾಗೂ ವಿಶಿಷ್ಟಾದ್ವೈತ. ಅಂದ್ರೆ ಬ್ರಹ್ಮ ಅಂದ್ರೆ ಏನು? ಅದ್ವೈತ. ನಾವಿರೋ ಜಗತ್ತು ಯಾವುದು? ದ್ವೈತ. ಆ ಬ್ರಹ್ಮನಿಂದ ನಾವೇನಾದ್ರು ಪಡ್ಕೋಬೇಕು ಅಂತಂದ್ರೆ ಏನು? ತ್ರೈತಕ್ಕೆ ಬ್ರಹ್ಮವನ್ನ ಎಳೆದುತ್ತಾ ಇನ್ನ ಪ್ರಜ್ಞೆ ಮುಖ ಕೈಯಲ್ಲಿ ಹಿಡ್ಕೊಂಡ್ ಬರೋದಕ್ಕಲ್ಲ. ಅಲ್ಲೇನೂ ಇಲ್ಲ. ರಾಕೆಟ್ ಕಳಿಸ್ತೀನಿ, ಏರೋಪ್ಲೇನ್ ಕಳಿಸ್ತೀನಿ, ನಾನು ಹಾರ್ಕೊಂಡು ಹೋಗ್ತಿರ್ತೀನಿ, ಕೈಯಲ್ಲಿ ಹಿಡ್ಕೊತೀನಿ, ಕಾಲಲ್ಲಿ ಹಿಡ್ಕೊತೀನಿ, ಕಣ್ಣಲ್ಲಿ ನೋಡ್ತೀನಿ ಇನ್ನಕ್ಕೂ ಇಲ್ಲ, ಕಿವಿಲಿ ಕೇಳ್ತೀನಿ ಇನ್ನಕ್ಕೂ ಇಲ್ಲ, ಮುಟ್ತೀನಿ ಅಂದ್ರೂ ಇಲ್ಲ, ಏನೂ ಇಲ್ಲ. ಕೇವಲ ಪ್ರಜ್ಞೆ. ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ದಯವಿಟ್ಟು ನನ್ನ ಆ ಪುಸ್ತಕ ಓದಿ, ಆ ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ. ಸಂಪೂರ್ಣವಾಗಿ ಸಿದ್ಧತೆ ಏನು ಮಾಡಬೇಕು, ಹೇಗೆ ಮೆಡಿಟೇಷನ್ ಮಾಡಬೇಕು, ಯಾವ ರೀತಿ ತಪಸ್ಸು ಹೋಗಬೇಕು, ಪ್ರತಿ ಒಂದು ಅಂಶವನ್ನು ಬರೆದಿದ್ದೇನೆ. ಅದು ಹೇಗೆ ಆಗ ನಮಗದು ಸಾಧನೆ ಸಾಧ್ಯವಾಗ್ತದೆ ನಮಗೆ ಅಂತ ಬರೆದಿದ್ದೇನೆ. ಅಂದರೆ ಅದು ದ್ವೈತದಿಂದ ಅದ್ವೈತಕ್ಕೆ ಹೋಗಿ ಅದ್ವೈತದ ಸಾಮರ್ಥ್ಯವನ್ನು ವಿಶಿಷ್ಟಾದ್ವೈತಕ್ಕೆ ಅಳವಡಿಸಿದಾಗ, ಅಳವಡಿಸೋದು ಅಂದರೆ ನಾವೇನಲ್ಲ, ನಾವು ಕೇವಲ ಅದನ್ನು ಗುರುತಿಸಿದರೆ ಸಾಕು, ಅದು ತಾನೇ ಅಳವಡಿಸ್ಕೊಳ್ತದೆ. ಹಾಗೆ ಅಳವಡಿಸಿದ್ದು ನಮಗೆ ಸಿಗ್ತದೆ. ಈ ರೀತಿಯಾಗಿ ನಮ್ಮ ವೇದದಲ್ಲಿ ಈ ಒಂದು ಪ್ರಪಂಚವನ್ನ, ಪ್ರಪಂಚ ವಿಶ್ವವನ್ನ, ಸ್ವತಂತ್ರವನ್ನ ವಿವರಣೆ ಕೊಡ್ತದೆ. ನಮ್ಮ ಸ್ವತಂತ್ರಕ್ಕೆ ನಮ್ಮ ಇಚ್ಛೆಯು, ಸಕಲ ಇಚ್ಛೆಯು ನೆರವೇರಲಿಕ್ಕಾಗಿಯೇ ಅದ್ವೈತವಿದೆ. ದಟ್ ಈಸ್ ದ ರಿಸೋರ್ಸ್.
ನಮಗೆ ಬೇಕಾದ್ದನ್ನು ಪಡೆಯಲಿಕ್ಕೆ ನಮಗೆ ದೇಹ ಮತ್ತು ಪ್ರಜ್ಞೆ, ಮನಸ್ಸು ಎಲ್ಲವೂ ಇದೆ. ಪುರುಷ ಪ್ರಯತ್ನ ಇದೆ. ಅದಕ್ಕೆ ವೇದಗಳು ಮಾರ್ಗಗಳನ್ನು ಹೇಳಿಕೊಟ್ಟಿವೆ, ದಾರಿಗಳನ್ನು ಹೇಳಿಕೊಟ್ಟಿವೆ. ಇವತ್ತೊಂದು ನೋಡಿದ ಗರ್ಭಾಸನ ಅಂತಂದ, ಅದು ಒಂದು ರೀತಿಯಾದ ಈ ತ್ರೈತ ಅನ್ನೋದನ್ನ ಹಿಡಿಯಲಿಕ್ಕೆ ಆ ತೀಕ್ಷ್ಣತೆ ಬೇಕಲ್ಲ, ಆ ತೀಕ್ಷ್ಣತೆಗಾಗಿ ಗರ್ಭಾಸನ. ಅಂದ್ರೆ ಏನೇ ಸಾಧನೆ ಮಾಡಲು ಹೊರಟವನು ಗರ್ಭಾಸನವನ್ನು ಅಭ್ಯಾಸ ಮಾಡಲೇಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ರೀತಿ ಮಾಡಿಕೊಂಡು ಹೋದಾಗ ನಮಗೆ ಸಾಧನೆ ಆಗ್ತದೆ. ಯಾರು ಭಯಪಡಬೇಡಿ ಅನ್ನುವಲ್ಲಿಗೆ ಇವತ್ತಿನ ನಾನು ಈ ವಿಚಾರವನ್ನು ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳಿ. ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಓಂ ಗಣಾನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಶ್ಚೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬ್ರೋತ ಪರ್ವತಾದಾ ಸರಸ್ವತಿ ಏರತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.